ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ, ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಕೈಯಲ್ಲಿ ಕಾಫಿ ಕುಡಿದೇ ಇದ್ರೆ ನನಗೆ ಸಮಾಧಾನನೇ ಇರಲ್ಲ. ಬೇಗ ಕಾಫಿ ತಂದ್ಕೊಡು. ರಾತ್ರಿ ನಿದ್ದೆ ಮಾಡಿದ್ಯಾ? ಅರೇ ಇವಳ, ರಾತ್ರಿ ನಿದ್ದೆ ಮಾಡಿದ್ಯಾ ಅಂತ ಕೇಳಿದೆ. ನಿನ್ನೆ ಕೇಳ್ತಾ ಇರೋದು, ರಾತ್ರಿ ನಿದ್ದೆ ಮಾಡಿದ್ಯಾ ಅಂತ. ಯಾಕೆ ಮಾತಾಡ್ತಿಲ್ಲ? ಅತ್ತೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದಕ್ಕೆ ನಿಮಗೆ ಬೇಜಾರಾಯ್ತಾ? ಮತ್ತೆ ಆಗದೆ ಇರುತ್ತಾ? ನಾನು ಒಂದು 2 ನಿಮಿಷ ನಿಮ್ಮ ಜೊತೆ ಮಾತಾಡದೇ ಇದ್ದಿದ್ದಕ್ಕೆ ಬೇಜಾರಾಯಿತು. ಜಾನ್ವಿ ಹತ್ರ ನೀವು ಸರಿಯಾಗಿ ಮಾತಾಡಿ ಎಷ್ಟು ದಿನ ಆಯಿತು ಅತ್ತೆ? ಅವಳಿಗೆ ಬೇಜಾರಾಗದೇ ಇರುತ್ತಾ? ಅತ್ತೆ, ಜಾನು ಹೀಗಾಗಿದ್ದಾಳೆ ಅಂದರೆ ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅರ್ಥ. ಜಾನು ಅನ್ಕೊಂಡಿದ್ದೆಲ್ಲ ಸಿಕ್ಬಿಟ್ರೆ ಅವಳು ನಿಜವಾಗ್ಲೂ ಸರಿ ಹೋಗ್ತಾಳತ್ತೆ. ನೆನೆ ಅವಳ ಅವತಾರನ ನೋಡಿದ್ದೀನಿ ನಾನು. ಅತ್ತೆ, ಹೌದಮ್ಮ, ನೆನ್ನೆ ಅವಳು ಬಂದಾಗ ನನಗೆ ಎಚ್ಚರವಾಗೇ ಇತ್ತು. ಅದು ಬದಲಾಗೋ ಹುಡುಗಿ ಅಲ್ಲಮ್ಮ. ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗತ್ತಾ? ಬಾಗಿರೋದಕ್ಕೆ ಸಾಕ್ಷಿಯಾಗಿ ಸುಭಾಷ ಇದ್ದಾನಲ್ಲ ಅತ್ತೆ. ಜಾನ್ವಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆಗಿಂತ ಅವಳನ್ನ ಬದಲಾಯಿಸ್ಬೇಕು ಅನ್ನೋ ಹಠ ಇದೆಯಮ್ಮ. ಆದ್ರೆ ಹೇಗೆ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೊಡೆದು ಬಡ್ದು ಹೇಳೋಣ ಅಂದ್ರೆ ಅವಳು ಚಿಕ್ಕ ಮಗು ಅಲ್ಲ. ತಿದ್ದಿ ಬುದ್ಧಿ ಹೇಳಿದ್ರು ತಿದ್ಕೊಳ್ಳೋ ಗುಣ ಅವಳಿಗಿಲ್ಲ. ಅತ್ತೆ, ನೀವೊಂದು ಕೆಲಸ ಮಾಡಿದ್ರೆ ಜಾನ್ವಿನ ತುಂಬಾ ಸುಲಭವಾಗಿ ಬದಲಾಯಿಸ್ಬೋದು. ಏನ್ ಮಾಡಬೇಕು? ನೀನು ಏನ್ ಹೇಳ್ತೀಯೋ ಹಾಗೆ ಮಾಡೋದಕ್ಕೆ ನಾನು ತಯಾರಿದ್ದೀನಿ. ಇದಕ್ಕೆ ಮದ್ದು ಅಂದ್ರೆ ಪ್ರೀತಿ ಅತ್ತೆ. ಪ್ರೀತಿಯಿಂದ ಬದಲಾಯಿಸ್ಬೋದು ಅನ್ನೋ ಅವಕಾಶ ಸಿಕ್ಕಾಗ ಅದನ್ನ ಯಾಕೆ ಬಿಡ್ಬೇಕು ನಾವು? ಪ್ರೀತಿನ ತುಂಬಿ ತುಂಬಿ ಕೊಡಿ. ಜಾನ್ವಿ ಯಾಕೆ ಬದಲಾಗಲ್ಲ ನೋಡಿ. ಅಂದ್ರೆ ನಾನು ಅವಳನ್ನ ಪ್ರೀತಿ ಮಾಡಿಲ್ಲ, ಅವಳಿಗೆ ಪ್ರೀತಿ ಕೊಟ್ಟಿಲ್ಲ ಅಂತನಾ? ಚೇಚೆ, ನನ್ನ ಮಾತಿನ ಅರ್ಥ ಅದಲ್ಲ ಅತ್ತೆ. ನೀವು ತಾಯಿಯಾಗಿ ಎಲ್ರೂ ಸಮವಾಗೇ ನೋಡಿದ್ದೀರಾ, ಸಮನಾದ ಪ್ರೀತಿ ಹಂಚಿದ್ದೀರಾ. ಆದರೆ ನಾನು ಬಂದಮೇಲೆ ನಿಮಗೆ ನನ್ನ ಮೇಲೆ ಒಲವು ಜಾಸ್ತಿ ಆಯಿತು, ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಅಲ್ವಾ? ಜಾನ್ವಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ, ನನ್ನನ್ನು ವಹಿಸ್ಕೊಂಡು ಮಾತಾಡ್ತೀರಾ. ಇದು ಸುಳ್ಳು ಅಂತ ಹೇಳ್ಬಿಡಿ ನೋಡೋಣ. ಅತ್ತೆ, ಜಾನ್ವಿಗೆ ಮೊದಲೇ ನೀವು ಅವಳನ್ನ ಜಾಸ್ತಿ ಪ್ರೀತಿಯಿಂದ ನೋಡ್ಕೋತಿಲ್ಲ ಅನ್ನೋ ನೋವಿತ್ತು. ಇನ್ನು ನಾನು ಬಂದಮೇಲೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ತೋರ್ಸೋಕ್ಕೆ ಶುರು ಮಾಡಿದ್ರಿ. ಅದರಿಂದ ಅವಳಿಗೆ ಬೇಜಾರಾಗಿದೆ ಅತ್ತೆ. ಅವಳಿಗೆ ಒಂಟಿತನ ಕಾಡ್ತಾ ಇದೆ. ನಮ್ಮಮ್ಮ ಯಾಕೆ ನಂಗೆ ಪ್ರಾಮುಖ್ಯತೆ ಕೊಡ್ತಿಲ್ಲ? ನಮ್ಮಮ್ಮ ಯಾಕೆ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಿಲ್ಲ? ನಮ್ಮಮ್ಮಂಗೆ ನನ್ನ ಜೊತೆ ಮಾತಾಡಬೇಕು ಅಂತ ಯಾಕೆ ಅನಿಸ್ತಿಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡಿದ್ದಾಳತ್ತೆ. ಹಾಗಾಗಿ ನೀವು ನನ್ನ ಜೊತೆ ಹೇಗೆ ನಡ್ಕೋತೀರೋ, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರೋ, ಜಾನು ಜೊತೆನೂ ಹಾಗೆ ಇರಿಯತ್ತೆ. ಜಾನ್ವಿ ಚಿಕ್ಕೋಳು, ತಪ್ಪು ಮಾಡ್ತಿಲ್ಲ ಅಂತ ನಾ ಹೇಳ್ತಿಲ್ಲ. ಆದರೆ ಪ್ರೀತಿಯಿಂದ ಬದಲಾಯಿಸ್ಬೋದು ಅನ್ನೋ ಅವಕಾಶ ಸಿಕ್ಕಾಗ ನಾವು ಯಾಕೆ ಬಿಡಬೇಕು? ನಾನಂತೂ ಅವಳಿಗೆ ಪ್ರೀತಿನಲ್ಲಿ ಕಡಿಮೆ ಮಾಡಿಲ್ಲಮ್ಮ. ನಾನು ಅವಳ ಹತ್ರ ಹೋದ್ರೆ ಸಿಡುತ್ತಾಳೆ, ಮಾತಾಡ್ಸಕ್ಕೆ ಹೋದ್ರೆ ಕೋಪ ಮಾಡ್ಕೋತಾಳೆ. ನಾನು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅವಳಿಗೆ ತುಂಬಾ ಸಲ ಹೇಳಿದ್ದೀನಿ. ಆದ್ರೆ ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ. ನಾನು ಏನ್ ಮಾತಾಡಿದ್ರು ಅವಳು ಉಲ್ಟಾ ಮಾತಾಡ್ತಾ ಇದ್ದಾಳೆ. ಅವಳ ಹತ್ರ ನಾನು ಹೇಗೆ ಮಾತಾಡ್ಲಿ ಹೇಳು? ಅತ್ತೆ, ಒಂದ್ಸಾರಿ ನಾವು ಒಬ್ರನ್ನ ಸರಿಯಾದ ದಾರಿಗೆ ತರಬೇಕು ಅಂದ್ರೆ ನಾವು ಅವ್ರ ದಾರಿಗೆ ಹೋಗಿ ನಮ್ಮ ದಾರಿಗೆ ತರಬೇಕಾಗುತ್ತಲ್ವಾ? ನೀವು ಅವಳು ಹೇಳಿದ್ದನ್ನೆಲ್ಲ ಸರಿ ಅಂತ ಹೇಳಿ ಅವಳು ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಅವಳ ಪ್ರಕಾರನೇ ನಡೀರಿ. ಅದಾದ್ಮೇಲೆ ನಾವು ಅವಳನ್ನ ನಮ್ಮ ದಾರಿಗೆ ಕರ್ಕೊಂಡು ಬರ್ಬೋದು. ಅತ್ತೆ, ನಾನು ತುಂಬ ಚಿಕ್ಕವಳು. ಈ ವಿಷಯದಲ್ಲಿ ನಿಮಗೆ ಸಲಹೆ ಕೊಡೋಷ್ಟು ದೊಡ್ಡವಳಲ್ಲ. ಹೀಗೆ ಮಾಡಿ ಅಂತಲೂ ನಾನು ಹೇಳ್ತಿಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಂದು ವಿಷಯ ಅತ್ತೆ, ಜಾನ್ವಿ ನೆನ್ನೆ ತುಂಬ ನೊಂದ್ಕೊಂಡಿದ್ಲು. ಅಮ್ಮನ ಪ್ರೀತಿ ಸಿಗ್ತಿಲ್ಲ, ಅಪ್ಪನ ಪ್ರೀತಿ ಸಿಗ್ತಿಲ್ಲ, ನನ್ನ ಕುಟುಂಬದವರೆಲ್ಲ ನನ್ನ ವಿರುದ್ಧನೇ ಇದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಾನು ಹತ್ರ ಪ್ರೀತಿಯಿಂದ ನಡ್ಕೊಳ್ಳಿ ಅತ್ತೆ. ನನ್ನ ತಪ್ಪನ್ನ ನಾನು ತಿದ್ಕೋತೀನಿ. ಅವಳು ಬದಲಾಗ್ತಾಳೆ ಅಂದರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದೀನಿ.
ನಾನೀಗ ಏನು ಮಾಡಬೇಕು ಹೇಳು? ಏನೂ ಇಲ್ಲ ಅತ್ತೆ. ಈಗ ನಾನು ನಿಮ್ಮ ಕೈ ಕಾಫಿ ಕೊಡ್ತೀನಿ, ಅದನ್ನ ಅವಳಿಗೆ ತಗೊಂಡೋಗಿ ಕೊಡಿ, ಪ್ರೀತಿಯಿಂದ ಮಾತಾಡಿಸಿ, ಅಷ್ಟೇ ಸಾಕು. ಸರಿ ಸರಿ, ಕಾಫಿ ತಗೊಂಡ್ಬಂದು ಕೊಡ್ತೀನಿ. ಯಾಕೆ ಇಷ್ಟೊಂದು ತಲೆ ಸಿಡಿತದೆ? ಆಗ್ತಿಲ್ಲ. ಜಾನು, ಗುಡ್ ಮಾರ್ನಿಂಗ್. ಕಾಫಿ. ಅಮ್ಮ, ಯಾಕಮ್ಮ ತಲೆ ನೋಯ್ತಾ ಇದೆಯಾ? ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ. ನೀನು ನನಗೋಸ್ಕರ ಕಾಫಿ ತಗೊಂಡ್ಬಂದಿದ್ಯಾ? ಹೌದು ಕಣೆ, ನಾನೇ ಕಾಫಿ ತಂದಿದ್ದೀನಿ. ಯಾಕೆ ಅಮ್ಮ ಮಗಳಿಗೆ ಕಾಫಿ ತರಬಾರ್ದಾ? ಸೀರಿಯಸ್ಲಿ? ಕೊಡಬಾರ್ದು ಅಂತ ಏನಿಲ್ಲ, ಆದ್ರೆ ನನಗೆ ನಿನ್ ಕೈಲಿ ಲಾಸ್ಟ್ ಯಾವಾಗ ಕಾಫಿ ಕುಡ್ತಿದ್ದು ಅಂತ ನೆನಪೇ ಆಗ್ತಿಲ್ಲ. ಇನ್ನು ನೀನು ನೆನಪು ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ ಮುಂದೆ ನಾನೇ ನಿನಗೆ ಕಾಫಿ ತಂದು ಕೊಡ್ತೀನಿ, ತಿಂಡಿನೂ ನಾನೇ ಬಡಿಸ್ತೀನಿ, ನಿನಗೆ ಏನೇನು ಬೇಕೋ ಎಲ್ಲನೂ ನಾನೇ ಮಾಡ್ತೀನಿ. ಇದ್ಯಾವ ಖುಷಿಗೆ? ನೀನು ಖುಷಿಯಾಗಿರ್ಲಿ ಅನ್ನೋದೇ ನನ್ನ ಖುಷಿ ಕಣೆ. ಯಾಕೆ ತಲೆ ನೋಯ್ತಿದ್ಯಾ? ಅಮ್ಮ, ನೀನು ನನ್ನ ಬಗ್ಗೆ ಕಾಳಜಿ ಮಾಡ್ತಿದ್ಯಾ? ಯಾಕಿದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ಏನ್ ವಿಷಯ? ವಿಷಯ ಇದ್ದಾಗ ಮಾತ್ರ ತಾಯಿಗೆ ಪ್ರೀತಿ ಬರಲ್ಲ ಕಣೆ. ಅಮ್ಮನಿಗೆ ಮಗಳ ಮೇಲೆ ಪ್ರೀತಿ ಯಾವಾಗಲೂ ಇರುತ್ತೆ. ನನಗೂ ನಿನ್ನ ಮೇಲೆ ಪ್ರೀತಿ ಇದೆ, ಮುಂದೇನೂ ಇರುತ್ತೆ. ಆದರೆ ನೀನು ಪಾರ್ಟಿ ಗೀಟಿಗಂತ ಹೋದರೆ ನನಗೆ ಕೋಪ ಬರುತ್ತೆ. ಓ, ಇದ್ರ ಮೂಲ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಇಲ್ಲಿದೆ. ನಾನು ಪಾರ್ಟಿಗೆ ಹೋಗೋದನ್ನ ತಡೆಯೋದಕ್ಕೆ ಇದೆಲ್ಲ ಮಾಡ್ತಾ ಇದ್ಯಾ? ನಾನೇ ದಿನ ಪಾರ್ಟಿಗೆ ಹೋಗ್ತೀನೇನಮ್ಮ, ಯಾವಾಗಲೂ ಒಂದ್ಸಾರಿ ತಾನೇ. ಅಮ್ಮ, ಈ ಮನೇಲಿ ನನ್ನ ಆಸೆ ಕನ್ಸುಗಳಿಗೆ ಬೆಲೆನೇ ಇಲ್ವಾ? ಇದೇ ಜಾನು, ನೀನು ಫ್ರೆಂಡ್ಸ್ಗಳ ಜೊತೆ ಖುಷಿಯಾಗಿರು, ಆದರೆ ಯಾವುದೂ ಅತಿ ಮಾಡಬೇಡ. ಬೇಗ ಮನೆಗೆ ಬರಬೇಕು, ಕೆಟ್ಟ ಸಹವಾಸದಿಂದ ದೂರ ಇರಬೇಕು. ನೋಡು, ನಿನ್ನ ಅತ್ತಿಗೆ ನಿನಗೋಸ್ಕರ ರಾತ್ರಿ ಇಡೀ ಕಾದಿದ್ದಾಳೆ. ಅವಳಿಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿ. ನಮಗಿಂತ ಅವಳು ನಿನ್ನನ್ನು ತುಂಬಾ ಪ್ರೀತಿಸ್ತಾಳೆ. ದಯವಿಟ್ಟು ಇನ್ ಮುಂದೆ ಈ ಪಾರ್ಟಿ ಮೋಜ್ಗೆಲ್ಲ ಹೋಗ್ಬೇಡಮ್ಮ. ಓ, ನಾನು ಹೇಳಿಲ್ವಾ ಇದ್ರ ಮೂಲ ಇಲ್ಲಿದೆ ಅಂತ ಹೇಳ್ದೆ ತಾನೆ? ಅವಳು ಹೋಗಿ ಅತ್ತೆ ಅವಳ ಮೇಲೆ ಪ್ರೀತಿ ತೋರಿಸಿ ಅಂತ ಹೇಳ್ಕೊಟ್ಲಾ? ಅದಕ್ಕೆ ಬಂದಿದ್ಯಾ ಇಲ್ಲಿಗೆ? 10 ನಿಮಿಷ ಇಲ್ಲೇ ಇರು, ಬರ್ತೀನಿ. ಜಾನು, ಮಾವ ತಗೊಳ್ಳಿ. ಅಯ್ಯೋ, ಮರ್ತೇ ಬಿಟ್ಟೆ. ನಿನ್ನೆ ನೀನ್ ಏನೇ ಅನ್ಕೊಂಡಿದ್ಯಾ? ಜಾನು, 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 ನಿದ್ದೆ ಚೆನ್ನಾಗಾಯ್ತಾ? ಈ ಕಾಳಜಿ ಮಾಡೋ ನಾಟಕ ಎಲ್ಲ ಬಿಟ್ಬಿಡು. ಏನು ನನ್ನನ್ನ ನಿನ್ ಋಣದಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಋಣನ? ಈಗ ಋಣದ ಪ್ರಶ್ನೆ ಯಾಕೆ ಬಂತು ಜಾನು? ಅಂತದ್ ನಾನೇನ್ ಮಾಡ್ದೆ? ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ? ನೀನ್ ಹೇಳಿದ್ಮೇಲೆ ನಮ್ಮಮ್ಮ ನನ್ನ ಹತ್ರ ಮಾತಾಡ್ಸಕ್ ಬರ್ಬೇಕಾ? ನೀನ್ ಹೇಳಿದ್ಮೇಲೆ ನಮ್ಮಮ್ಮ ನನ್ನ ಮೇಲೆ ಪ್ರೀತಿ ತೋರಿಸ್ಬೇಕಾ? ಓ, ನೀನು ನಮ್ಮಮ್ಮನ ಪ್ರೀತಿ ಭಿಕ್ಷೆ ಆಗ್ತಾ ಇದ್ಯಾ ಅಂತ ಆಯ್ತು. ಏನೇ ಸಾಬೀತ್ ಮಾಡಕ್ ಕೊಟ್ಟಿದ್ಯಾ ನೀನು? ನಾನೇನು ಸಾಬೀತ್ ಮಾಡ್ತಿಲ್ಲ ಜಾನು. ಇಷ್ಟಕ್ಕೂ ನನ್ನ ಮಾತು ಕೇಳಿ ಅತ್ತೆ ನಿನ್ ಮೇಲೆ ಯಾಕೆ ಪ್ರೀತಿ ಕಾಳಜಿ ತೋರಿಸ್ತಾರೆ? ನಾನು ಈಗ ಬಂದಿರೋಳು, ಆದ್ರೆ ಅವ್ರು ನಿನ್ ತಾಯಿ. ನೀನ್ ಹುಟ್ಟಾಗಿಂದ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇದೆ. ಮುಚ್ಚೆ ಬಾಯ್ನಾ. ಇಷ್ಟು ದಿನ ನಮ್ಮಮ್ಮಂಗ್ ನನ್ ಮೇಲೆ ಇಲ್ದೇ ಇರೋ ಕಾಳಜಿ ಇವಾಗ ಸಡನ್ ಆಗಿ ಬಂದು ಮಗಳೇ, ಮುದ್ದು, ಬಂಗಾರಿ, ಚಿನ್ನು ಅಂತ ಮಾತಾಡ್ತಿದಾರೆ ಅಂದ್ರೆ ಅದಕ್ಕೆ ಕಾರಣ ಏನು? ನೀನೇ ತಾನೇ ಹೇಳ್ಕೊಟ್ಟು ಕಳ್ಸಿರೋದು. ಅತ್ತೆ, ಮಗಳ ಬಗ್ಗೆ ಇವಳು ಇಷ್ಟು ಕೇವಲವಾಗಿ ಮಾತಾಡ್ತಿದ್ದಾಳೆ, ಆದ್ರೂ ನೀವು ಸುಮ್ಮನೆ ಇದ್ದೀರಲ್ಲ. ಏನೋಪ್ಪ, ನನಗಂತೂ ಅರ್ಥ ಆಗ್ತಾ ಇಲ್ಲ.
ಸುಮ್ಮನೆ ನಿಂತ್ಕೊಳ್ತಾ ಇನ್ನೇನ್ ಮಾಡ್ತಾರೆ ಅದಕ್ಕೆ? ಇವಳು ಹೋಗಿ ಅತ್ತೆ ಜಾನವಿ ಹತ್ರ 4 ಮುದ್ದಾಗಿ ಮಾತಾಡಿ ಅಂತ ಹೇಳಿ ಕಳ್ಸಿರ್ತಾಳೆ. ಏಯ್, ನೀನು ಎಲ್ರು ಬ್ರೈನ್ ವಾಶ್ ಮಾಡ್ಬೋದು ಕಣೆ, ಆದ್ರೆ ನಾನು ಜಾನವಿ, ನನ್ನ ಬ್ರೈನ್ ನೀನ್ ವಾಶ್ ಮಾಡಕ್ಕಾಗಲ್ಲ. ಜಾನು, ನೀನು ಏನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡು, ತಗೋ ನಿನಗೆ ಅಂತ ನಿಂಬೆಹಣ್ಣಿನ ಜ್ಯೂಸ್ ಮಾಡಿದ್ದೀನಿ. ಏಯ್, ನೀನ್ ಮಾಡಿರೋ ಜ್ಯೂಸ್ ಯಾವಾಗೆ ಬೇಕು? ವೆರಿ ಗುಡ್ ಬೇಬಿ, ನಿನ್ನಲ್ಲೂ ಇಷ್ಟು ಕಿಚ್ಚಿದೆಯಾ? ಜಾನು, ನೀನ್ ಕೋಪನ್ ಬಿಟ್ಬಿಡು. ಅತ್ತೆ ನಿನ್ ಜೊತೆ ಪ್ರೀತಿಯಿಂದ ಮಾತಾಡ್ತಿಲ್ಲ ಅಂತ ನಿಂಗೆ ಬೇಜಾರಿತ್ತಲ್ವಾ? ಈಗ ಮಾತಾಡ್ತಿದಾರೆ ತಾನೇ, ಖುಷಿ ಪಡು. ಏಯ್, ಬೇಕಾಗಿಲ್ಲ ಕಣೆ, ನೀನ್ ಕೊಡೋ ಭಿಕ್ಷೆಲಿ ನಂಗೆ ಯಾವ ಪ್ರೀತಿ ಅಧಿಕಾರ ವಸ್ತು ಬೇಕಾಗಿಲ್ಲ. ಏಯ್, ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ? ನಾನು ಯಾರೂ ಅಲ್ಲ, ನಂದೇ ತಪ್ಪಾಯ್ತು, ಕ್ಷಮಿಸ್ಬಿಡು. ಇದನ್ನ ಇಲ್ಲಿಗೆ ಬಿಟ್ಬಿಡು. ನಾವ್ ಬಿಟ್ರು ನೀನ್ ಬಿಡ್ಬೇಕಲ್ಲ. ನಮ್ ವಿಷಯಕ್ಕೆ ಪದೇ ಪದೇ ಮೂಗ್ ತುರ್ಸ್ಕೊಂಡು ಬರ್ತಾ ಇದೆಯಲ್ಲ, ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಲ್ಲೇ? ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಈ ಮನೆ ಸೊಸೆಯಾಗಿ ನಿನ್ ವಿಷಯದಲ್ಲಿ ನಾನು ಮುಂದೆ ಬಂದೆ. ಅತ್ತಿಗೆ ಆಗಿ ನಾನು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡಿದೆ. ಅದ್ಕೆನಾ? ನೀನು ನನ್ನ ಅದ್ಕೆನಾ? ನಾನ್ ನಿನ್ನ ಅದ್ಕೆ ಅಂತ ಕರಿಬೇಕಾ? ಆಯ್ತು ಜಾನು, ಇದನ್ನ ಇಲ್ಲಿಗೆ ಬಿಟ್ಬಿಡು, ಮುಂದುವರ್ಸೋದು ಬೇಡ. ನನ್ನ ಜಾನು ಅಂತ ಕರೆಯಕ್ ಎಷ್ಟೇ ಧೈರ್ಯ ನಿನಗೆ? ಇನ್ನೊಂದ್ಸಲ ನನ್ನ ಜಾನು ಗೀನು ಅಂತ ಕರೆದ್ಯೋ ನಿನಗೆ ಮುಚ್ಚ ಬಾಯಿಂದೆ, ಮುಚ್ಚ ಬಾಯಿ. ನಾನು ನೋಡ್ತಾನೆ ಇದ್ದೀನಿ. ಹಿರಿಯೋರು ಇದಾರೆ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಅಷ್ಟಕ್ಕೆ ಏನು ಮಾಡಿದವಳು? ಪಾರ್ಕಿಗೆ ಹೋಗ್ಬೇಡ ಅಂತ ಹೇಳಿದ ತಪ್ಪ, ಮನೆ ಮರ್ಯಾದೆ ಉಳಿಸಮ್ಮ ಅಂದಿತ್ತಪ್ಪ. ಏಯ್, ಅವಳ ಮೇಲೆ ರೆಕ್ಕೆಲ್ಲ ನೀನು. ಎಷ್ಟೇ ಧೈರ್ಯ ನಿನ್ಗೆ? ನಿನ್ನೆ ರಾತ್ರಿ ಬಾರಿಸ್ಬಿಡ್ತಾ ಇದ್ದೆ ನಿನ್ಗೆ. ಆ ಕೆಲಸ ಆಗ್ಲೇ ಮಾಡ್ತಾನೆ ಇದ್ದಿದ್ದು ನನ್ನ ತಪ್ಪು. ಆ ಕೆಲಸ ಅವತ್ತೇ ಮಾಡಿದ್ರೆ ಇವತ್ತು ನೀನು ನನ್ನ ಎದುರುಗಡೆ ಇಷ್ಟೆಲ್ಲ ಹಾರಾಡ್ತಾ ಇರ್ಲಿಲ್ಲ. ಹೌದು, ಮಕ್ಕ ಬೇರೆ ನೋಡ್ತೀಯ? ನೋಡ್ ಕೆಳಗಡೆ. ಛೀ, ಹೆಣ್ಣೇನೆ ನೀನು, ಹೆಣ್ಣಿನ ಕುಲಕ್ಕೆ ಕಳಂಕ. ರಾತ್ರಿ ಆಯ್ತು ಅಂತಂದ್ರೆ ನಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳು ದೀಪ ಹಚ್ಚಿದ್ಮೇಲೆ ಆಚೆ ಹೋಗಂಗಿರ್ಲಿಲ್ಲ. ಕುಡಿದು ತೂರಾಡ್ಕ ಬರ್ತೀಯ, ನಾಚಿಕೆ ಆಗಲ್ಲ ನಿನ್ಗೆ? ಮಾವ, ಏನ್ ಮಾಡ್ತಿದ್ದೀರಾ ನೀವು? ಇವಳಿಗೋಸ್ಕರ ಅಲ್ಲ, ನನ್ನ ಮಗಳಿಗೋಸ್ಕರ, ನನ್ನ ಮಗಳ ಭವಿಷ್ಯಕ್ಕೋಸ್ಕರ. ಹೆಣ್ಣು ಮಕ್ಕಳು ನಾಳೆ ಕೊಟ್ಟಿದ ಮನೆಗೆ ಇಂಥ ಹೆಸರು ತಗೊಂಡ್ಬಂದ್ರೆ ಇವ್ರ ಅಪ್ಪ ಅಮ್ಮ ಎಂತ ಸಂಸ್ಕಾರ ಕಲ್ಸವ್ರೆ, ಒಳ್ಳೆ ಬುದ್ಧಿ ಕಲ್ಸೋದ್ ಬೇಡ ಅಂತ ನಮ್ಮನ್ನ ಕ್ಯಾಕರ್ ಸುಗಿತಾರಮ್ಮ. ಅದಕ್ಕೋಸ್ಕರ ತಿಳ್ಕೊ. ಹಿರೇ ಸೊಸೆ ಅಂತ ನಿನ್ ಕೈಲಿ ಅಧಿಕಾರ ಕೊಟ್ಟಿದ್ದಕ್ಕೆ ನೀನ್ ಮಾಡಿದ್ದಾದ್ರೇನು? ಅವಳು ಕೇಳ್ದಾಗ ಪರ್ಸಿನ ದುಡ್ಡು ಕೊಟ್ಟೆ. ಅವಳು ಪಬ್ಬಲ್ಲಿ ಕುಡಿದ್ಬಿಟ್ಟು ರಾತ್ರಿ ಆಯ್ತು ಅಂದ್ರೆ ವಾಲಾಡ್ಕೊಂಡು ಮನೆಗೆ ಬಂದ್ಲು. ನೋಡು, ಹೆಣ್ಮಕ್ಳು ಬದುಕೋದಕ್ಕೊಂದು ರೀತಿ ಇದೆ. ಹುಟ್ಟಿದ ಮನೆಗೆ, ಕೊಟ್ಟ ಮನೆಗೆ ಹೆಸರು ತರಬೇಕು, ಹಾಳು ಮಾಡೋದಲ್ಲ. ಮಾವ, ನೀವು ಜಾನು ಮೇಲೆ ಕೈ ಮಾಡಬಾರ್ದಾಗಿತ್ತು. ನೋಡಮ್ಮ, ಬಹಳ ದಿವಸದಿಂದ ಮಡುಗಟ್ಟಿದ್ದು ಜ್ವಾಲಾಮುಖಿ ಇದು ಇವತ್ತಾಚೆ ಬಂದಿದೆ. ನಾನು ನಿಮಗೆ ನಿನ್ನೆನೇ ಹೇಳಿದೆ, ನಿಮ್ಮಿಂದಾಗಿ ಮನೆಯವ್ರ ನಡುವೆ ಜಗಳ ಆಗೋದು ಬೇಡ ಅಂತ. ಆದ್ರೆ ನೀವು ನನ್ನ ಮಾತು ಕೇಳಿಲ್ಲ ಅಲ್ವಾ? ನೀವು ಬದಲಾಗಲ್ವಾ? ನನಗೆ ಯಾವಾಗ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೋ ಆವಾಗಲೇ ಏನಾದರೂ ಒಂದು ಮಾಡ್ಕೊಂಡು ಹಾಳು ಮಾಡ್ಕೊಬಿಡ್ತೀರ. ಸುಮ್ಮನವ್ರೆ, ನೀವು ಬದಲಾಗಲ್ವಾ?
ನನ್ನ ಮಾತು ಕೇಳಿದ್ದೀರಾ? ಹಾಗಾದ್ರೆ ಮುಂದೆ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ಪರಿಣಾಮ ಏನಾಗುತ್ತೆ ಅಂತ 100 ಸಲ ಯೋಚನೆ ಮಾಡಿ ಕೆಲಸ ಮಾಡಿ. ಹಾಗಲ್ಲ ಸಾಹೇಬ್ರೆ, ಪರಿಸ್ಥಿತಿ ಕೈ ಮೀರೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಡ್ದಲ್ಲ ಮಾಡ್ಬಿಟ್ಟು ಹೀಗಾಗುತ್ತೆ ಅಂತ ಅನ್ಕೊಂಡಿಲ್ಲ ಅಂದ್ರೆ ಸಂಬಂಧಗಳನ್ನ ಒಂದ್ ಮಾಡೋದಕ್ಕಾಗತ್ತಾ? ನಿಮ್ಗೆ ಯಾಕ್ರಿ ಬೇಕು ಈ ಉಸಾಬರಿ? ಸಾಹೇಬ್ರೆ, ನಿನ್ನೆ ರಾತ್ರಿ ಜಾನು ತುಂಬಾ ನೊಂದ್ಕೊಂಡಿದ್ಲು. ಅದೇ ಕಾರಣಕ್ಕೆ ನಾನು ಅತ್ತೆ ಹತ್ರ ಹೋಗಿ ಜಾನು ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ ಅಂತ ಹೇಳ್ದೆ. ಪ್ರೀತಿ ಸಿಕ್ಕಿದ್ರೆ ಅವಳು ಬದಲಾಗ್ಬೋದು ಅನ್ನೋ ನಂಬಿಕೆಯಿಂದ. ಅವ್ರನ್ನ ಬದಲಾಯಿಸೋ ಕೆಲಸ ನಿಮ್ಗೆ ಏನಕ್ಕೆ ಬೇಕು? ಬದಲಾಗದಾದ್ರೆ ನೀವು ಬದಲಾಗಿ. ಯಾಕೆ ನೀವು ಬದಲಾಗಲ್ಲ ಅಲ್ವಾ? ಹಾಗೆ ಅವರು ಕಂಡ್ರಿ, ಅವ್ರ ಪಾಯಿಂಟ್ ಅಲ್ಲಿ ಅವ್ರು ಸರಿ ಇದ್ದಾರೆ, ನಿಮ್ ಪಾಯಿಂಟ್ ಅಲ್ಲಿ ನೀವು ಸರಿ ಇದ್ದೀರಾ. ಎಲ್ಲರನ್ನೂ ಅವ್ರವ್ರ ಜಾಗದಲ್ಲಿ ಇರೋದಕ್ಕೆ ಬಿಟ್ಬಿಡಿ. ಜಾನ್ವಿ ಸುಮನ ಆಗೋದಕ್ಕಾಗಲ್ಲ, ಸುಮನ ಜಾನ್ವಿ ಆಗೋದಕ್ಕಾಗಲ್ಲ. ಸಾಹೇಬ್ರೆ, ಜಾನ್ವಿಯಿಂದ ಮನೆ ಗೌರವ ಹಾಳಾಗ್ತಿದೆ. ಓ ಗಾಡ್, ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಆಗಲ್ಲ ಅಲ್ವಾ? ಏನಾದ್ರೂ ಹಠ ಹಿಡಿದ್ರೆ ಅದನ್ನ ಸಾಧಿಸ್ಲೇಬೇಕು, ಅದಕ್ಕೆ ಸಮರ್ಥನೆ ಕೊಡ್ಲೇಬೇಕು. ಇದ್ರಲ್ಲಿ ತಪ್ಪೇನಿದೆ ಸಾಹೇಬ್ರೆ? ನಿನ್ನೆ ಜಾನು ಕುಡ್ಕೊಂಡ್ ಬಂದಿದ್ಲಲ್ಲ, ಅದು ಈ ಮನೆ ಘನತೆ ತರುವಂತದ್ದ? ನಾಳೆ ದಿನ MLA ಸಾಹೇಬ್ರು ತಂಗಿ ಕುಡ್ದು ರೋಡಲ್ಲೆಲ್ಲ ರಂಪಾಟ ಮಾಡಿದ್ರು ಅಂತ ಸುದ್ದಿ ಆಗುತ್ತೆ. ಆಗ್ಲೂ ನೀವು ಅವಳ ವಿರುದ್ಧ ಮಾತಾಡಲ್ವಾ? ಅವಳಿಗೆ ಬುದ್ಧಿ ಹೇಳಲ್ವಾ? ಹೇಳಿ ಸಾಹೇಬ್ರೆ. ನಿಮಗ್ ಸಮಸ್ಯೆ ಆಗೋವರೆಗೂ ಅದ್ ಸಮಸ್ಯೆ ಆಗಿ ಕಾಣ್ದೆ ಹೋದ್ರೆ ಅದ್ ನಿಮ್ ಸ್ವಾರ್ಥ ಅಲ್ವಾ? ಹಾಗೆ ನೀವ್ ಅನ್ಕೊಂಡ್ ಹಾಗೆ ಬದುಕ್ಬೇಕನ್ನೋದು ಸ್ವಾರ್ಥ ಅಲ್ವಾ? ನಿಮ್ ಹಾಗೆ ಬದುಕಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಮನೇಲಿ ಇರೋದಕ್ಕೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ? ನಾನ್ ಯಾವಾಗ ಹಾಗೆ ಹೇಳ್ದೆ ಸಾಹೇಬ್ರೆ? ನೀವ್ ಹೇಳ್ತಾ ಇಲ್ಲ, ಮಾಡಿ ತೋರಿಸ್ತಾ ಇದ್ದೀರಾ. ಸಂಬಂಧಗಳ ಮಧ್ಯೆ ಜಗಳ ತರ್ತಾ ಇದ್ದೀರಾ. ನಿಮ್ಮನ್ನ ನಾನು ಎಷ್ಟಂತ ವಹಿಸ್ಕೊಂಡು ಮಾತಾಡ್ಲಿ? ನೀವ್ ಹೇಳಿ ತಾನೆ ನಾ ಜಾನ್ವಿಗೆ ಹೊಡೆದಿದ್ದು. ಇವತ್ತು ನಿಮ್ಮ ಮಾತು ಕೇಳಿ ಅಪ್ಪ ಹೊಡೆದ್ರು, ನಾಳೆ ಅಮ್ಮ ಹೊಡಿತಾರೆ, ಆಮೇಲೆ ಅಣ್ಣ ಹೊಡಿತಾನೆ, ಆಮೇಲೆ ಸುಭಾಷ್ ಹೊಡಿತಾನೆ. ಎಲ್ಲರಿಗೂ ಹೊಡಿತಾ ಇದ್ರೆ ಜಾನ್ವಿ ಕತೆ ಏನ್ರಿ ಆಗ್ಬೇಕು? ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಏನ್ ಗತಿ? ಇದೇ ಕಾರಣಕ್ಕೆ ನಿಮ್ಮ ಕಂಪ್ಯೂಟರ್ ಲೈಫ್ ನೀವು ಜೀವಿಸಿ ನಮ್ಮನ್ನ ಬಿಟ್ಬಿಡಿ ಅಂತ ನಿರ್ಧಾರ ಮಾಡಿದ್ದು. ಇದೇ ಕಾರಣಕ್ಕೆ ನಿಮ್ ಜೊತೆ ಇರಕ್ಕಾಗಿಲ್ಲ, ದೂರ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ದು. ನಿಮಗೆ ಅಭಿಪ್ರಾಯ ಭೇದ ಇದ್ದಾಗ ಒಂದೇ ಮನೇಲಿ ಇರೋದಕ್ಕೆ ಬರಲ್ಲ ಕಣ್ರಿ. ಇದೆ ಈ ಮನೆ ಸೊಸೆ ಆಗಕ್ಕಾಗದೇ ಇರೋದಕ್ಕೆ ದೊಡ್ಡ ಅಡ್ಡಿ. ನೀವ್ ಎಲ್ಲಾರ್ಗೂ ರೆಸ್ಪೆಕ್ಟ್ ಮಾಡಲ್ಲ ಕಣ್ರಿ. ನಿಮ್ ಹಾಗೆ ಯಾರು ಬದುಕ್ತಾರೋ ಅವ್ರನ್ನ ಮಾತ್ರ ರೆಸ್ಪೆಕ್ಟ್ ಮಾಡ್ತೀರಾ. ಅದೇ ನಿಮ್ ದೊಡ್ಡ ಸಮಸ್ಯೆ. ಇದಕ್ಕೆ ಪದೇ ನಿಮ್ ಬಗ್ಗೆ ಗಟ್ಟಿ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತೀರಿ. ಆದ್ರೆ ಇದೊಂದು ವಿಷಯದಿಂದ ನಾನು ಸುಮ್ಮನಿದ್ದೀನಿ ಅಷ್ಟೇ. ಎಲ್ರನ್ನೂ ಯಾಕೆ ಇಲ್ಲಿ ಬರಕ್ ಹೇಳಿದ್ದೀರಾ? ಸಾಲದಕ್ಕೆ ನನ್ನನ್ನು ಬೇರೆ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀರಾ? ಹೌದು, ನಾನು ಎಲ್ರನ್ನೂ ಬರಕ್ಕೆ ಹೇಳಿದ್ನ? ಊರಿ ರೂಮಿಂದ ಹಾಲಿಗೆ ಬರೋ ಅಷ್ಟೊತ್ತಿಗೆ ನೀವು ಮರ್ತೋಗ್ಬಿಟ್ರಾ? ಹೌದು, ನಾನು ಯಾಕೆ ಬರಕ್ಕೆ ಹೇಳಿದೆ? ಜಾನ್ವಿ ವಿಷಯಕ್ಕೆ ಏನಾದರೂ? ಹಾ ಹೌದು. ಸಾಧನಾ, ಏ ಜಯರಾಮ, ತೀರ್ಥ, ಎಲ್ರು ಬನ್ನಿ. ಈಗ ಇನ್ನೊಂದು ರೌಂಡ್ ಗಲಾಟೆ ಆಗುತ್ತೆ. ಗಲಾಟೆ ಆದ್ರೆ ನಾನು ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು. ಸುಮನಾ, ನೀನು ಬಾ, ಕೂತ್ಕೊಳ್ಳಮ್ಮ. ಕೂತ್ಕೋ, ನಾನು ಹೇಳ್ತಾ ಇದ್ದೀನಿ, ಕೂತ್ಕೋ. ಏನಪ್ಪ ಇದು, ಎಲ್ರೂ ಒಟ್ಟಿಗೆ ಸೇರಿಸಿದ್ರ? ಏನು ವಿಷಯ? ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಒಂದು ವಿಷಯನ ಸ್ಪಷ್ಟಪಡಿಸ್ಬೇಕು. ಜಾನ್ವಿ ಬಗ್ಗೆ ಮಾತಾಡಿದ್ರೆ ಬೇಡಪ್ಪ. ಅವಳ ಹತ್ರ ನಡ್ಕೊಂಡಿರೋದಕ್ಕೆ ನೀವು ಬೈದಿದ್ದೀರಾ, ಹೊಡೆದಿದ್ದೀರಾ, ಸಾಕು. ಅದನ್ನ ಮುಂದುವರ್ಸೋದು ಬೇಡ. ಹೌದಪ್ಪ, ಇದೇ ಕಾರಣಕ್ಕೆ ಬರಕ್ಕೆ ಹೇಳಿದ್ ನಾನು. ನಾಳೆವರೆಗೂ ಇಟ್ಕೊಳ್ಳೋದು ಬೇಡ, ಇವತ್ತೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಜಾನ್ವಿ, ನಿನಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಮನೆಗೆ ಅಗೌರವ ತರುವಂತ ಯಾವುದೇ ಕೆಲಸನ ಇನ್ನು ಮುಂದೆ ನೀನು ಮಾಡಕೂಡ್ದು, ಗೊತ್ತಾಯ್ತಾ? ಪಾರ್ಟಿ ಪಬ್ ಅಂತ ಏನಾದ್ರು ಹೊರಗಡೆ ಕಾರಿಟ್ಟೆ ಅಂದ್ರೆ ಅಲ್ಲೇ ಇರಬೇಕು. ಮನೆ ಹೊಸಲು ತೊಳೆದು ಒಳಗಡೆ ಬರಂಗಿಲ್ಲ. ಹುಷಾರ್, ಹೇಳಿರ್ತೀನಿ. ಅಪ್ಪ, ನೀವ್ ಯಾಕೆ ಹೀಗೆ ನನ್ನ ಕಟ್ ಹಾಕ್ತಾ ಇದ್ದೀರಾ? ಜಾನು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಫ್ರೆಂಡ್ಸ್ನೆಲ್ಲ ಮನೆಗೆ ತಿಂಡಿ ಕರಿತ್ಯಾ, ಊಟ ಕರಿತ್ಯಾ? ಕರಿ. ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತೀರಾ? ಮಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ.
ಆದ್ರೆ ಇದಿಷ್ಟು ಬೆಳಗಿನೊತ್ತು ಮಾತ್ರ ಆಗಬೇಕು. ಸಂಜೆ ಆದ್ಮೇಲೆ ನೀನೇನಾದ್ರೂ ಮೋಜು ಮಸ್ತಿ ಅಂತ ಆಚೆ ಕಡೆ ಹೋದೋ ಅದಕ್ಕೆ ಪರ್ಮಿಷನ್ ಇಲ್ಲ, ನಾನು ಸುಮ್ಮನೆ ಬಿಡಲ್ಲ. ಹುಷಾರ್. ಮಾವ, ನೀವು ಜಾನ್ವಿ ಮೇಲೆ ಕೂಗಾಡ್ಲಿ ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಹೀಗೆ ಮಾತಾಡ್ತಿದ್ಯಾ? ಇಷ್ಟೆಲ್ಲ ಆಗ್ತಾ ಇರೋದೇ ನಿನ್ನಿಂದ ಕಣೆ. ಜಾನು, ಇದೆಲ್ಲ ಶುರು ಆಗಿರೋದು ನಿನ್ನಿಂದಲೇ. ಒಟ್ನಲ್ಲಿ ಮಕ್ಳಿಗಿಂತ ನಿಮಗೆ ಹೊರಗಿನವ್ರ ಮೇಲೆ ಪ್ರೀತಿ ಜಾಸ್ತಿ ಅಲ್ವಮ್ಮ? ನಿನಗೆ ನಿನ್ನ ಅತ್ತಿಗೆ ಮೇಲೆ ನಮ್ಗಿಂತ ಜಾಸ್ತಿ ಪ್ರೀತಿ ಇದೆ ತಾನೆ? ಸುಮನ ಹೊರಗ್ನವಳಾದ್ರೆ ಸಾಧನ ಏನ್ ನಮ್ಮನೆ ಒಳಗ್ನವಳ? ಅಮ್ಮ, ಸಾಧನನ ಅವಳಿಗೆ ಕಂಪೇರ್ ಮಾಡ್ತಾ ಇದೀಯಾ? ಕಂಪೇರ್ ಮಾಡ್ತಿಲ್ಲ ಜೈ, ನಾನು ಹೊರಗಿನೋಳು ಅಂತ ನೆನಪಿಸ್ತಾ ಇದ್ದಾರೆ. ನಾನು ಹಾಗೆ ಹೇಳಿಲ್ಲ ಸಾಧನ. ಹೇಳಾಯ್ತು ಅತ್ತೆ. ಸಾಕು ಸುಮ್ಮನೆ ರಮ್ಮ. ತಪ್ಪು ಮಾಡಿದನು ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ಕೊಳ್ತಾನ? ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವತ್ತಿಂದ ಯಾರು ನನಗೆ ಎದುರುತ್ತರ ಕೊಡಬಾರ್ದು. ಹುಷಾರ್. ಒಂದು ವೇಳೆ ಏನಾದರೂ ಅಪ್ಪಿತಪ್ಪಿ ಕೊಟ್ರೆ ನನ್ನ ಆಸ್ತಿ ಒಳಗೆ ಒಂದು ಕವಡೆ ಕಾಸು ಕೊಡಲ್ಲ.